ಸೊ ನಂತರ ಈ ತರ ಅನ್ಬಾಕ್ಸಿಂಗ್ ಸೊ ಇದುವರೆಗೆ ಯಾರು ಮಾಡಿರಲ್ಲ ಹಂಗಂತೀನಿ. ಅಲ್ಲಾಂದ್ರೆ ನಮ್ ಕೈ ಐತೆ ಒಂಥರ ಗಿಂಬಲ್ ತರ ಹಿಂಗ್ ಬೇಕಂದ್ರೆ ಹೆಂಗ್ ಬೇಕಾದ್ರೂ ಮಾಡ್ಬೋದು. ನಾವೇ ವಿಡಿಯೋ ಮಾಡ್ಕೊಂಡು ವ್ಲಾಗ್ ಮಾಡ್ಬೋದು. ಸೊ ಇದೆ ಅಂತೆ ಫ್ರೆಂಡ್ಸ್. ಓಪನ್ ಬಾಕ್ಸ್ ಜನಗಳ ಮಧ್ಯೆ ಯಾವ ತರ ಇರುತ್ತೆ ನೆನ್ಸ್ಕೊಂಡ್ರೆ ಒಂಥರ ಮೈಯೆಲ್ಲ ಒಂಥರ ಹಾಕಿದ್ದೆ ಫ್ರೆಂಡ್ಸ್. ನಮ್ಗೂ ಗೊತ್ತಿಲ್ಲ ಯಾವ ತರ ಇರುತ್ತೆ, ಜನಗಳು ಏನಾಗ್ತಾರೆ ಏನೋ. ಸೊ ಹಿಂಗೆ ಸೊ ಹೇಗಿದ್ರೆ ಎಲ್ಲರೂ ಸೊ ಚೆನ್ನಾಗಿರೋ ಸೊ ಅಂತ ಹಿಂಗೆ ಹೋಗ್ತಾ ಇರೋದು ಅಷ್ಟೇ. ಓಪನ್ ಮಾಡೋಣ. ಇನ್ನೇನು ಎಷ್ಟು ಖುಷಿ ಆಗತ್ತೆ ಗೊತ್ತಾಗ ಫ್ರೆಂಡ್ಸ್. ನಾವೇನಾದ್ರು ನಮ್ಮ ದುಡ್ಡಿಂದ ಏನಾದ್ರು ತಗೋತಿದೀವಿ ಅಂತ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ಯಾವಾಗ ವಿಡಿಯೋ ಮಾಡ್ತೀನಪ್ಪ ಅನಿಸ್ತೈತೆ ನನಗೆ. ಫಸ್ಟ್ ಗೆ ಫ್ರೆಂಡ್ಸ್ ಒಂದಾಯ್ತಾ ಮೂರು ಒಂದೇ ಸಲ ಓದಿರೋದು ಫ್ರೆಂಡ್ಸ್. ಹಾಯ್ ಗೈಸ್, ಹೇಗಿದ್ದಾರೆ ನೀವೆಲ್ಲರೂ? ಸೊ ವೆಲ್ಕಮ್ ಬ್ಯಾಕ್ ಟು ಸೌರಲೆ ವ್ಲಾಗ್ ಗೈಸ್. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ಸೊ ಇವತ್ತು ಅನ್ಬಾಕ್ಸ್ ಮಾಡಕ್ ಹೋಗ್ತಿದ್ವಿ ಗೈಸ್. ಸೊ ಚಿಕ್ಕ ಯೂಟ್ಯೂಬರ್ನ ಚಿಕ್ಕ ಕರೆನ್ಸಿನ ಚಿಕ್ಕ ಪ್ರಾಡಕ್ಟ್ಗಳನ್ನ ಅನ್ಬಾಕ್ಸ್ ಮಾಡ್ತಿದ್ವಿ. ಸೊ ಏನೇನಪ್ಪ ಅಂದ್ರೆ ಸೊ ಬನ್ನಿ ತೋರಿಸ್ತೀವಿ. ಸೊ ಫ್ರೆಂಡ್ಸ್ ಫಸ್ಟ್ ಇದೇನಂದ್ರೆ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಸೊ ಇದು ಸೆಲ್ಫಿ ಸ್ಟಿಕ್ ಅಂತಾನು ಗೊತ್ತಾಗ್ತಿಲ್ಲ, ಟ್ರೈಪಾಡ್ ಅಂತಾನು ಗೊತ್ತಾಗ್ತಿಲ್ಲ. ಸೊ ಆನ್ಲೈನ್ ಅಲ್ಲಿ ತಗೊಳ ಅಂತ ಹೋದೆ. ಸೊ ಅಲ್ಲಿ ಕಮ್ಮಿ ರೇಟನ್ನ ಇತ್ತು, ಆದ್ರೆ ಅಲ್ಲೆಲ್ಲ 20 ದಿನ 30 ದಿನ ಅಷ್ಟು ಲೇಟ್ ಆಗೋದು ಡೆಲಿವರಿ ಚಾರ್ಜ್ ಗೊತ್ತಿತ್ತು. ಸೊ ಅದಕ್ಕೆ ನಾನು ಇಲ್ಲೇ ಹೋಗಿ ಅಂಗಡಿಯಲ್ಲಿ ಹುಡುಕಿ ಯಾವೊಂದು 500 ರೂಪಾಯಿ ಸಿಕ್ತು. ಸೊ ಅದನ್ನೇ ತಗೊಂಡ್ಬಂದೆ. ಸೊ ಇದು ಹೇಗಿದೆ ಅಂತ ತೋರಿಸ್ತೀನಿ. ಅದರಲ್ಲಿ ನೀನು ಜಾಸ್ತಿ ಏನೇನು ಇರಲ್ಲ ತೋರಿಸ್ತೀನಿ, ಆದರೂ ಒಂದ್ಸರಿ ತೋರಿಸ್ತೀನಿ ಫ್ರೆಂಡ್ಸ್. ಸೊ ಇದು ನೋಡಿ, ಇದು ಹಿಂಗೆ ಓಪನ್ ಮಾಡಿ ಹಿಂಗೆ ತಿರ್ಸ್ಕೊಂಡು ಇಲ್ಲಿ ಫೋನ್ ಹಾಕೊಂಡು ಸೊ ಹಿಂಗೆ ಯಾವಾಗ ಸೊ ಹೇಗಿದ್ರೆ ಎಲ್ಲರೂ ಸೊ ಚೆನ್ನಾಗಿರೋ ಸೊ ಅಂತ ಹಿಂಗೆ ಹೋಗ್ತಾ ಇರೋದಷ್ಟೇ. ಇದು ಇನ್ನೇನು ಫೋಟೋ ಗಿಟ ತಗೋಬೇಕಂದ್ರೆ ಸೊ ಹಿಂಗೆ ತಗೊಳ್ಳೋದು. ಸೊ ಇದರಲ್ಲಿ ಒಂದು ರಿಮೋಟ್ ಇದೆ. ಇನ್ನೇನು ಫೋನಲ್ಲಿ ಆಪ್ರೇಟ್ ಮಾಡೋಕ್ಕಲ್ಲ. ಸೊ ಅದಕ್ಕೆ ಒಂದು ರಿಮೋಟ್ ಕೊಟ್ಟಿದ್ದಾರೆ. ಸೊ ಹಿಂಗೆ ಗೊತ್ತಿದ್ರೆ ಫೋಟೋ ತಗೊಳತ್ತೆ, ಹಿಂಗೆ ಗೊತ್ತಿದ್ರೆ ಫೋಟೋ ತಗೊಳಲ್ಲ ಅಷ್ಟೇ. ಇದ್ರಲ್ಲಿ ಇನ್ನೇನಿಲ್ಲ ಫ್ರೆಂಡ್ಸ್. ಸೊ ಮೇನ್ ಟಾಪಿಕ್ ಇದೇನಲ್ಲ, ಇದೇನು ಚಿಕ್ಕದು ಅಷ್ಟೇ. ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಕಂಟೆಂಟು. ಸೊ ಅಂದ್ರೆ ಒಂದು ಲೆಕ್ಕದಲ್ಲಿ ಇವಾಗ ನೀವೆಲ್ಲರ ವಿಡಿಯೋ ಮಾಡ್ಬೇಕು ಇಟ್ಬಿಟ್ಟು ಸೊ ನಿಮ್ಗೆ ಯಾರು ವಿಡಿಯೋ ತೆಗಿಯಕ್ಕಿಲ್ಲ ಅಂದಾಗ ಸೊ ಇದು ಕೆಲ್ಸಕ್ಕೆ ಬರುತ್ತೆ. ಇಲ್ಲಾಂದ್ರೆ ನಮ್ಮ ಕೈ ಐತೆ ಒಂಥರ ಗಿಂಬಲ್ ತರ ಹಿಂಗ್ ಬೇಕಂದ್ರೆ ಹೆಂಗ್ ಬೇಕಾದ್ರೂ ಮಾಡ್ಬೋದು. ನಾವೇ ವಿಡಿಯೋ ಮಾಡ್ಕೊಂಡು ವ್ಲಾಗ್ ಮಾಡ್ಬೋದು. ಸೊ ಇದು ಮಾತ್ರ ವ್ಲಾಗರ್ಗೆ ಅದಕ್ಕೆ ಮಾತ್ರ ಒಳ್ಳೇದು. ಸೊ ನೀವು ಟ್ರೈಪಾಡ್ ಇರಲಿ ಬಿಡ್ಲಿ ಏನೇ ಮಾಡಿರಿ, ಸೊ ಹೊರಗಡೆ ನೀವು ವ್ಲಾಗ್ ಮಾಡ್ತೀವಿ ಅಂದ್ರೆ ಫ್ರೆಂಡ್ಸ್ ಸೊ ಮೈಕ್ ಮಾತ್ರ ಬೇಕೇ ಬೇಕು. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ ಅದು ಮೈಕಿಂದ. ಸೊ ನಾನು 1,000 ರೂಪಾಯಿ ಸಾಲ ಮಾಡಿ ಸೊ ಒಂದು ಮೈಕ್ ತೋರಿಸ್ದೆ. ಆ ಮೈಕ್ನ ಹೇಗಿದೆ ಅಂತ ನೋಡೋಣ ಬನ್ನಿ. ಚಿಕ್ಕ ಯೂಟ್ಯೂಬರ್ನ ಚಿಕ್ಕ ಕನಸಿನ ಚಿಕ್ಕ ಪ್ರಾಡಕ್ಟ್ ಅಷ್ಟೇ. ಸೊ ಇದೆ ಅಂತೆ ಫ್ರೆಂಡ್ಸ್ ಮೈಕು. ಸೊ ಇದು ಓಪನ್ ಬಾಕ್ಸ್ ಡೆಲಿವರಿ ಇತ್ತು ಫ್ರೆಂಡ್ಸ್. ಸೊ ಅದಕ್ಕೆ ನಾನು ಅಲ್ಲಿ ಬಂದಿದ್ದ ತಕ್ಷಣ ಓಪನ್ ಮಾಡಿ ಒಳಗಡೆ ಹೆಂಗೆ ಏನೈತೆ ಅಂತ ನೋಡಿದೆ. ಸೊ ಯಾವ ತೆಗ್ದಿಲ್ಲ ಆಚೆಗೆ. ಸೊ ಇದೇ ಫಸ್ಟ್ ತೆಗಿತಿರೋದು. ಬನ್ನಿ ನೋಡೋಣ. ಸೊ ಓಪನ್ ಮಾಡೋಣ. ಎಷ್ಟು ಖುಷಿ ಆಗುತ್ತೆ ಗೊತ್ತಾಗ ಫ್ರೆಂಡ್ಸ್. ನಾವೇನಾದ್ರು ನಮ್ಮ ದುಡ್ಡಿಂದ ಏನಾದ್ರು ತಗೋತಿದ್ವಿ ಅಂತ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ಸೊ ನೋಡಿ ಓಪನ್ ಮಾಡ್ತಿದ್ದೀನಿ, ನಂಗಂತೂ ತುಂಬಾ ಖುಷಿ ಆಗ್ತಿದೆ ಬೈಕು. ಸೊ ಇದರಲ್ಲಿ ವಿಡಿಯೋ ಮಾಡ್ತಿದಿಲ್ಲ ಗೊತ್ತಿಲ್ಲ, ಒಟ್ಟು ಬೈಕ್ ತೋರಿಸ್ಬಿಟ್ಟೆ ವ್ಲಾಗ್ ಮಾಡ್ಬೇಕಂತ. ನಿಮ್ ಸಪೋರ್ಟ್ ಇದ್ರೆ ಪಕ್ಕ ಮಾಡೇ ಮಾಡ್ತೀವಿ ಫ್ರೆಂಡ್ಸ್. ಈ ಒಂದು ಲೈಕು, ಒಂದು ಕಮೆಂಟು, ಒಂದು ಶೇರ್, ಒಂದು ಏನಾದ್ರು ಒಂದು ಮಾಡ್ರಿ. ಸೊ ನಂಗೆ ಸ್ವಲ್ಪ ಮೋಟಿವೇಶನ್ ಸಿಕ್ಕರೆ ನಾನು ಸ್ಟಾರ್ಟ್ ಮಾಡೇ ಬಿಡ್ತೀನಿ ವ್ಲಾಗ್ನ. ಅಂದ್ರೆ ವ್ಲಾಗ್ ಅಂದ್ರೆ ಸುಮ್ಮನೆ ಅಲ್ಲೆಲ್ಲಿ ಒಬ್ಬೊಬ್ಬನೇ ಹೋಗಿ ಮಾಡೋದಲ್ಲ. ಸೊ ಜನಗಳ ಮಧ್ಯೆ ನಿಂತ್ಕೊಂಡು ಹಲೋ ಅಷ್ಟು ಹೇಗಿದ್ರು ಅಂತ ಸೊ ಹೋಗ್ತಾ ಇರೋದೇ ಸೀದಾ ಮುಲ್ಲಾಜಿಲ್ಲ. ಸೊ ಮೈಕ್ ತೋರಿಸ್ತೀನಿ ಫ್ರೆಂಡ್ಸ್. ಸೊ ಯಾವ ಥರ ಇತ್ತಂತ. ಸೊ ಟೇಬಲ್ ಏನೂ ಇಲ್ಲ. ಸೊ ಇದು ಮಾಮೂಲಿ ಇದ್ರದ್ದು ಒಂಥರ ಬಾಕ್ಸು ಖಾಲಿದು ಅದೇನಿಲ್ಲ. ಸೊ ಮೇನ್ ಪ್ರಾಡಕ್ಟ್ಗಳು ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಕಾಣಿಸಿದ್ಯಾ? ಕಾಣಿಸ್ತಿದೆ ಫ್ರೆಂಡ್ಸ್? ಕಾಣಿಸಿದ ಅನ್ಕೊಂತೀನಿ. ಸೊ ನಾನು ಇವಾಗ ಯಾವಾಗ ವಿಡಿಯೋ ಮಾಡ್ತೀನಿ ಅಂದರೆ ಸೊ ಬೆಳಗಿಂದ ಸಾಯಂಕಾಲ ತನಕ ಕೆಲಸ ಮಾಡಿದೆ. ಸೊ ಇವಾಗ ಟೈಮ್ ಸಿಕ್ತು. ಸೊ ಅದರಿಂದ ಬಂದು ಇವಾಗ ವಿಡಿಯೋ ಮಾಡ್ತಿದ್ದೀನಿ. ಸೊ ಅಂತ ಲೈಟು ಸೆಟಪ್ಪು ಗಿಟಪ್ಪು ಏನೂ ಇಲ್ಲ. ಸೊ ನಮ್ಮ ರೂಮ್ ಟ್ರೂ ಏನಾದ್ರು ಬೇಕಂದ್ರೆ ಅದು ಹೇಳಿ ನಾನು ಮಾಡ್ತೀನಿ. ನಂತರ ಮೋಸ್ಟ್ಲಿ ಏನು ಕಮ್ಮಿ ಜನ ಅನ್ಸುತ್ತೆ ಫ್ರೆಂಡ್ಸ್. ಸೊ ಕಷ್ಟಪಡ್ತಿರೋರು, ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಏನಿಲ್ಲ. ತುಂಬ ಹಿಂಸೆ ಪಡ್ತಿದ್ದೀನಿ ಮತ್ತು ಕಷ್ಟನೂ ಪಡ್ತಿದ್ದೀನಿ. ನಂಗೆ ಕಷ್ಟ ಯಾರು ಹೇಳ್ಕೊಂಡು ಹೋಗ್ತಿಲ್ಲ. ಸೊ ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಂತಿದ್ದೀನಿ. ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಮೋಟಿವೇಶನ್ ಕಮೆಂಟ್ ಹಾಕಿ. ಸೊ ನಾವಿದೀವಿ ಬ್ರೋ, ನಾವು ನೋಡಿರಿ ಅಂತ ಹೇಳಿ ನಾವು ನೋಡಿ. ಸೊ ಇದು ಒಂದು ಮೈಕ್ ಫ್ರೆಂಡ್ಸ್ ಆಯ್ತಾ, ನೋಡ್ತೀವಿ ಚೆನ್ನಾಗಿದ್ಯಾ?
ಇದು ಚೆನ್ನಾಗಿದೆ. ಸೊ ಇದು ಹಾಕೊಂಡು ಯಾವಾಗ ವಿಡಿಯೋ ಮಾಡ್ತೀನಪ್ಪ ಅನಿಸ್ತೈತೆ ನನಗೆ. ಇದೊಂದು ಆಯ್ತಾ. ಸೊ ಇದರಲ್ಲಿ 2 ಥರ ಇದೆ ಫ್ರೆಂಡ್ಸ್. ಯಾವ 2 ಥರ ಅಂದರೆ ಒಂದ್ರದ್ದು 770 ರೂಪಾಯಿನ ಎಷ್ಟೋ ಇತ್ತು, ಅದು ಬರೀ ಸಿಂಗಲ್ ಮೈಕ್ ಬರೋದು. ಸೊ ಇದು ಮಾತ್ರ 2 ಮೈಕು. ಸೊ ಇದಕ್ಕೆ 998 ರೂಪಾಯಿನ ಎಷ್ಟೋ ಇತ್ತು ಫ್ರೆಂಡ್ಸ್. ಸೊ ನನಗೆ Paytm ಅಲ್ಲಿ ಇದು ಮಾಡೋದು ಹೋಗಿ ಸೊ 50 ರೂಪಾಯಿ ಡಿಸ್ಕೌಂಟ್ ಸಿಕ್ತು. ಸೊ ಅದರಿಂದ 950 ರೂಪಾಯಿ ಇದು. ಮತ್ತು ಇದು ಕನೆಕ್ಟರ್ ಅಂತ ಫ್ರೆಂಡ್ಸ್. ಸೊ ನಾನು ಇದೇ ಫಸ್ಟು ಯೂಸ್ ಮಾಡಿಲ್ಲ, ಏನಿಲ್ಲ. ಸೊ ಯಾವ್ದಾದ್ರು ಕೆಲಸ ಮಾಡೋದು ನಮಗೂ ಗೊತ್ತಿಲ್ಲ. ಇದು ಕನೆಕ್ಟರ್ ಅಂತೆ, ಅಂದರೆ ಕನೆಕ್ಟರ್ ರಿಸೀವರ್ ಏನೋ ನನಗೂ ಗೊತ್ತಿಲ್ಲ, ರಿಸೀವರ್ ಅಂತ ಫ್ರೆಂಡ್ಸ್. ಸೊ ಇದರಿಂದ ಅದಕ್ಕೆ ಡೈರೆಕ್ಟಾಗಿ ಹಾಕೋದು, ಇದರಿಂದ ಆಡಿಯೋ ಫೋನಿಗೆ ಹೋಗುತ್ತಂತೆ. ಸೊ ಅದಂತ ಇದು. ಅದಾದಮೇಲೆ ಇದು ಇನ್ನೊಂದು ಮೈಕ್ ಫ್ರೆಂಡ್ಸ್, ನೋಡಿ ಹೇಗಿದೆ, ಇದೆಯಾ ಏನು ಮಾಡೋ ಫ್ರೆಂಡ್ಸ್. ನನಗೆ ಎರಡು ಮೈಕು, ಒಂದು ರಿಸೀವರ್ ಆಯಿತು. ಇದಿನ್ನೇನು ಖಾಲಿ ಡಬ್ಬ, ಇದೇನಕ್ಕೆ ಅಷ್ಟೇ. ಸೊ ಫ್ರೆಂಡ್ಸ್ ಇದರಲ್ಲಿ ಏನಾರು ಇದಾವೆ ನೋಡೋದು, ಏನೇನಿದಾವ. ಸೊ ಹಿಂಗೆ ಓಪನ್ ಮಾಡಿದ್ರೆ ಹೇಗೆ ಬರ್ತಿಲ್ವಲ್ಲಪ್ಪ. ಬಂದು ಸೊ ಫಸ್ಟಿಗೆ ಫ್ರೆಂಡ್ಸ್ ಹಿಂಗಂದು 3 ಒಂದೇ ಸಲ ಹೋದ್ರೋದು ಫ್ರೆಂಡ್ಸ್. ಒಂದೊಂದು ತೋರಿಸ್ತೀನಿ ಏನಂತ. ಸೊ ಇವು ಫ್ರೆಂಡ್ಸ್, ಇವು 2 ಫಿಲ್ಟ್ರು. ಸೊ ಈ ಫಿಲ್ಟರ್ ಕೆಲಸ ಏನಪ್ಪ ಅಂದರೆ, ನೀವು ಒಳಗಡೆ ಇವಾಗ ಮನೆ ಒಳಗಡೆ ಏನಾರಾಗಲಿ ವಿಡಿಯೋ ಇದು ಮಾಡ್ತಿರ್ತೀರಲ್ಲ ಫ್ರೆಂಡ್ಸ್. ಸೊ ಅದ್ರದ್ದು ಬಗ್ಗೆ ಇದು ಅಂದರೆ ಅವಾಗ ಹಾಕೊಂಡ್ರೆ ಬೆಸ್ಟ್. ಇದು ಮನೆ ಒಳಗಡೆ ಇಂಡೋರ್ ವಿಡಿಯೋ ಮಾಡೋಕ್ಕೆ ಇದು ಸರಿ ಫ್ರೆಂಡ್ಸ್. ಮತ್ತು ಇದೆಯಲ್ಲ, ಇದು ಔಟ್ಡೋರಿಗೆ. ನೀವು ಜನಗಳ ಮಧ್ಯೆ ಇದ್ದೀರಾ, ಸೊ ಎಲ್ಲರೂ ಇದ್ದೀರಾ, ಸೊ ವ್ಲಾಗ್ ಮಾಡಬೇಕು, ಸೊ ಎಲ್ಲರೂ ಔಟ್ಡೋರ್ ಎಲ್ಲರೂ ಹೋಗ್ತೀರಾ, ಎಲ್ಲ ಬೈಕಲ್ಲಿ ಹೋಗ್ತಿದ್ದೀರಾ, ಸೊ ಎಲ್ಲರೂ ಹೋಗ್ತಿದ್ದೀರಾ. ಸೊ ಅಂಥ ಟೈಮಲ್ಲಿ ಇದು ಹಾಕೋದ್ರೆ ಏನಪ್ಪ ಅಂದರೆ, ಇದರಲ್ಲಿ ಗಾಳಿನ ಅಂದರೆ ಅದು ಮೈಕ್ ಇರುತ್ತಲ್ಲ ಹೊರಗಡೆ, ಸೊ ಅಲ್ಲಿವರೆಗೂ ಹೋಗಿ ಬಿಡಲ್ಲ. ಸೊ ಅದರಿಂದ ಗಾಳಿ ಕಮ್ಮಿ ಆಗುತ್ತೆ. ಸೊ ಇದು ನೀವು ಮಾತಾಡೋ ವಯಸ್ಸು ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇದರಲ್ಲಿ 3 ಲೆವೆಲ್ಲು ವಾಯ್ಸ್ ಕ್ಯಾನ್ಸಲೇಷನ್ಗಳಿದಾವಂತೆ ಫ್ರೆಂಡ್ಸ್. 3 ಲೆವೆಲ್ ಅಂದರೆ ಫಸ್ಟು, ಸೆಕೆಂಡು, 3 ಲೆವೆಲ್ ಇದಾವಂತೆ. ಸೊ ಇದು ಯಾವ ಥರ ಐತೆ ಮೈಕು, ಯಾವ ಥರ ಕೆಲಸ ಮಾಡುತ್ತೆ ನನಗೂ ಗೊತ್ತಿಲ್ಲ. ತೋರಿಸ್ಬಿಟ್ಟೆ ಯಾವ ಥರ ಯೂಸ್ ಮಾಡುತ್ತೋ ಅದು ಗೊತ್ತಿಲ್ಲ. ಮತ್ತು ಇನ್ನೊಂದು ಏನಂದ್ರೆ ಫ್ರೆಂಡ್ಸ್, ಬಾಕ್ಸಲ್ಲಿ ಇನ್ನೇನೇ ಇದೆ ಗೊತ್ತಾ. ಸೊ ಇದು ಒಂದೇ ಸಲ 2 ಚಾರ್ಜ್ ಮಾಡಿದೆ ಫ್ರೆಂಡ್ಸ್. ಕೇಬಲ್ ನೋಡಿ, 2 C ಟೈಪು ಕೇಬಲ್ಗಳು, ಅಂದರೆ ಒಂದೇ ಇದರಲ್ಲಿ 2 ಇವು ಏನಾದ್ರು ಪ್ಲಗ್ಗಳು. ಸೊ ಇದು ಇಲ್ಲಿ ಇಡೋಣ. ಇನ್ನು ಬಾಕ್ಸಲ್ಲಿ ಇನ್ನೇನು ಫ್ರೆಂಡ್ಸು ಅಂದರೆ, ಇದು ಯೂಸರ್ ಮ್ಯಾನ್ಯುವಲ್ ಫ್ರೆಂಡ್ಸ್. ಇದೇನು ನಮಗಿನ್ನೇನು ಅಷ್ಟೊಂದು ಅವಶ್ಯಕತೆ ಇಲ್ಲ. ನಮಗೆಲ್ಲ ನಾವು ಹೆವಿ ಖತರ್ನಾಕ್ ಮಕ್ಕಳು, ಸ್ವಲ್ಪ ಅಂದ್ರೆ ಸಾಕು ಗೊತ್ತಾಗುತ್ತೆ. ಸೊ ಇನ್ನೊಂದು ಇದೆ ಸರ್ ಫ್ರೆಂಡ್ಸ್, ಇಂಪಾರ್ಟೆಂಟ್. ಇದು ಏನಪ್ಪ ಅಂದರೆ, ಇದು ವಾರಂಟಿ ಕಾರ್ಡ್ ಫ್ರೆಂಡ್ಸ್. 1 ವರ್ಷದ ವಾರಂಟಿ ಇರುತ್ತಂತೆ, 1 ವರ್ಷ ವ್ಯಾರಂಟಿ ಇರುತ್ತೆ. ಸೊ ಆಮೇಲೆ ಏನಷ್ಟೇ ಇದರಲ್ಲಿ ವಾರಂಟಿ ಇರುತ್ತೆ ಅಷ್ಟೇ. ಮತ್ತಿನ್ನೇನು ಫ್ರೆಂಡ್ಸ್. ಸೊ ಈ ಮೈಕ್ ಬಗ್ಗೆ ನಿಮ್ಗೇನಾದರೂ ವಾಯ್ಸ್ ಕ್ಲಿಯರಿಟಿ ಬೇಕಂದರೆ, ಇಲ್ಲ ಇದು ಹೆಂಗೆ ಕೆಲಸ ಮಾಡುತ್ತೆ, ಯಾವ ಥರ ಐತೆ, ಸೊ ವಾಯ್ಸ್ ಕ್ಯಾನ್ಸಲೇಷನ್ ಯಾವ ಥರ ಐತೆ, ಏನಾದರೂ ವೀಡಿಯೋ ಬೇಕಂದರೆ ಸೊ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಫುಲ್ ರಿವ್ಯೂ ಬೇಕಂದ್ರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನೀವೇನಾದ್ರು ಇದ್ರ ಬಗ್ಗೆ ಫುಲ್ಲು ರಿವ್ಯೂ ಬೇಕಂದ್ರೆ ಫ್ರೆಂಡ್ಸ್, ಸೊ ನಾನು ಹೊರಗಡೆ ಹೋಗಿ ವ್ಲಾಗ್ ಮಾಡ್ತೀನಿ. ನಾನು ಇದುವರೆಗೆ ಯಾವತ್ತೂ ಮಾಡಿಲ್ಲ. ಸೊ ಫಸ್ಟ್ ಇದೇ ಚಾನಲ್ ಇದೆ ಅಲ್ವಾ, ಸೊ ಇದೇ ಫಸ್ಟ್ ಮಾಡ್ತಿರೋದು. ಜನಗಳ ಮಧ್ಯೆ ಯಾವ ಥರ ಇರುತ್ತೆ ನೆನ್ಸ್ಕೊಂಡ್ರೆ ಒಂಥರ ಮೈಯೆಲ್ಲ ಒಂಥರ ಹಾಕಿದ್ದೆ ಫ್ರೆಂಡ್ಸ್. ನಮಗೂ ಗೊತ್ತಿಲ್ಲ ಯಾವ ಥರ ಇರುತ್ತೆ, ಜನಗಳು ಏನು ಹಾಕಂತಾರೆ ಏನು. ಸೊ ಇವಾಗ ಹೆಂಗೆ ಅಂದ್ರೆ ಫ್ರೆಂಡ್ಸ್, ಇವಾಗ ನಾವು ಏನಾರು ಒಂದು ಸಾಧನೆ ಬೇಕಂದ್ರೆ ನಾವು ಎಲ್ಲರನ್ನೂ ಮುಂದಕ್ಕೆ ಹೋಗ್ತಾ ಇರಬೇಕು. ಇಲ್ಲಾಂದ್ರೆ ನಾವು ಹಿಂದೆ ಉಳ್ಕೊಂಡ್ರೆ ಸೊ ನಾವು ಎಲ್ಲದರಲ್ಲೂ ಹಿಂದಿನ ಆಗ್ಬಿಡ್ತೀವಿ. ಸೊ ಅದು ನಂಗೆ ಬೇಡ. ಸೊ ನೀವು ಹೇಳಿ ಕಮೆಂಟ್ ಮಾಡಿ. ಸೊ ಬೇಕಂದ್ರೆ ನಾನು ಹೊರಗಡೆ ಹೋಗಿ ಆಸಿಲೇಷನ್ ಯಾವ ಥರ ಇದೆ, ಯಾವ ಥರ ಸೌಂಡ್ ಕೇಳುತ್ತೆ, ಸೊ ವಾಯ್ಸ್ ಕ್ಲಿಯರಿಟಿ ಯಾವ ಥರ ಇದೆ, ಎಲ್ಲ ಪ್ರತಿಯೊಂದು ವಿಡಿಯೋ ಮಾಡಾಕ್ತೀನಿ. ಸೊ ಫ್ರೆಂಡ್ಸ್, ನನ್ನ ಬಗ್ಗೆ ನಾನು ಹೇಳ್ಬೇಕಂದ್ರೆ, ನನ್ನ ಫ್ಯಾಮಿಲಿ ಏನೇನು ಸಪೋರ್ಟ್ ಇಲ್ಲ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ನಮ್ಮ ತಂದೆ ಇಲ್ಲ ನಮಗೆ. ಸೊ ನಾನು ಒಬ್ಬನೇ, ಮನೆ ಜವಾಬ್ದಾರಿ ಎಲ್ಲ ನಾವು ಒಬ್ಬನೇ ತಗೋಬೇಕು. ಸೊ ನಾನು ಒಬ್ಬನೇ, ನನ್ನ ಕೈಲಿ ಆದಷ್ಟು ನನ್ನ ತಂಗಿ, ನಮ್ಮ ಅಜ್ಜಿಯವರೆಲ್ಲ ಇದ್ದಾರೆ ಫ್ರೆಂಡ್ಸ್. ಸೊ ಅವ್ರನ್ನೆಲ್ಲ ನಾನೇ ನೋಡ್ಕೊತಿರೋರು. ಒಬ್ಬೊಬ್ಬ ಎಲ್ಲೆಲ್ಲೋ ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೀನಿ, ಹೈದ್ರಾಬಾದಲ್ಲಿ ಕೆಲಸ ಮಾಡಿದ್ದೀನಿ, ಎಲ್ಲೆಲ್ಲೋ ಕೆಲಸ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಅಂತ ಇಲ್ಲ. ಸೊ ಏನು ಮಾಡೋಣ ಫ್ರೆಂಡ್ಸ್, ನಮ್ಮ ಮನೆ ಬರೋನೇ ಸರಿಯಿಲ್ಲ ನೋಡಿ. ಅದಕ್ಕೆ ಕರೆಕ್ಟಾಗಿ ಒಂದು ಚಾಪೆ ಇಲ್ಲ, ಏನಿಲ್ಲ, ಟೇಬಲ್ ಇಲ್ಲ, ಏನಿಲ್ಲ. ಆದ್ರೂ ಕೂಡ ಹಿಂಗೊಂದು
ವ್ಲಾಗ್ ಮಾಡ್ತೀನಿ. ಸೊ ನಂತರ ಈ ತರ ಅನ್ಬಾಕ್ಸಿಂಗ್ಸ್ ಇದುವರೆಗೆ ಯಾರು ಮಾಡಿರಲ್ಲ ಹಂಗಾಗಿ ನನ್ನ ಪ್ರಕಾರ. ಯಾಕಂದ್ರೆ ಪರಿಸ್ಥಿತಿ ಹಂಗೈತೆ ಫ್ರೆಂಡ್ಸ್, ಏನ್ ಮಾಡೋಣ ಹೇಳಿ, ನಮ್ಮ ಒಬ್ಬ ಜೀವನದಲ್ಲಿ ಏನ್ ತಾನೇ ಮಾಡಬೇಕು, ಅದು ಈ ತರ ಟೈಮಲ್ಲಿ ಅದು ಇನ್ನೇ ಏನ್ ಮಾಡೋಕ್ಕಾಗುತ್ತೆ. ಸೊ ಇದು ಟ್ರೈಪಾಡ್ ನೋಡಿದ್ರಲ್ಲ ಅವಾಗಲೇ, ಇದರಲ್ಲಿ ವ್ಲಾಗ್ ಮಾಡ್ಬೋದು, ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಸೊ ಎಲ್ಲಿ ಬೇಕಾಗುತ್ತೆ, ಇಲ್ಲಾಂದ್ರೆ ನನ್ನ ಕೈಯಲ್ಲೇ ಮಾಮೂಲಿ ವಿಡಿಯೋ ಮಾಡಿ ಮಾಮೂಲಿ ಹಿಂಗೆ ಇಟ್ಕೊಂಡು ಈ ಥರ ವ್ಲಾಗ್ ಮಾಡ್ತೀನಿ. ಸೊ ನಿಮ್ಗೆ ಏನಾದ್ರು ಫ್ರೆಂಡ್ಸ್ ನಾನು ಮಾಡೋ ವಿಡಿಯೋ ಇಷ್ಟ ಆಗಿದ್ರೆ, ಸೊ ನೀವೇನಾದ್ರು ಎಂಜಾಯ್ ಮಾಡಿದರೆ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಪಾಪ ಹುಡುಗ ಕಷ್ಟಪಟ್ಟು ಒಬ್ಬನೇ ಏನೋ ಮಾಡ್ತಿದ್ದಾನೆ ಅಂತ ನಿಮ್ಗೆ ಅನ್ಸಿದ್ರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾಕಂದ್ರೆ ನನಗೆ ಯಾರು ಇಲ್ಲ. ಸೊ ಇವಾಗ ನೀವೇ ಆಗಬೇಕು, ಒಂದು ಅಣ್ಣ ತಮ್ಮ ಅಂತ ಅಂದ್ಕೊಂಡು ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್. ಸೊ ಅದರಿಂದ ನಿಮ್ಗೆ ಏನು ಲಾಸ್ ಇಲ್ಲ ಫ್ರೆಂಡ್ಸ್. ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್, ಒಂದು ಶೇರ್, ಒಂದು ಕಮೆಂಟ್, ಒಂದು ಮೋಟಿವೇಶನ್ ಕಮೆಂಟ್ ಮಾಡೋ ತಮ್ಮ, ನಾವು ಇದೀವಿ, ಸಪೋರ್ಟ್ ಮಾಡ್ತೀವಿ ಅಂತ ಒಂದು ಬೆಂಬಲ ಕೊಟ್ಟರೆ ಫ್ರೆಂಡ್ಸ್ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಸೊ ನಂದು ಹೆಂಗಂದ್ರೆ, ಸೊ ಫ್ರೆಂಡ್ಸ್ ಈ ಕಡೆ ನಾನು ಕೆಲಸ ಮಾಡ್ತೀನಲ್ಲ, ಅಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ನಾವು ಬೇರೆ ಕೈಯಲ್ಲಿ ಕೆಲಸ ಮಾಡೋದು. ಸೊ ನಿಮಗೆ ಗೊತ್ತಿರುತ್ತೆ ಅವ್ರವ್ರ ಕೈಗಳಿಗೆ ಕೆಲಸ ಮಾಡಿದ್ರೆ ಹೆಂಗೆ ಅಂತ. ಇದು ಆದ್ರೂ ಕೂಡ ನಾನು ಆ ಸಿಕ್ಕ ಟೈಮಲ್ಲಿ ಕೂಡ ಒಂದೊಂದು ಕ್ಲಿಪ್ಗಳು ಮಾಡ್ಕೊಂಡು ಅವನ್ನ ಎಡಿಟ್ ಮಾಡಿ ಎಲ್ಲ ಮಾಡಿ ನಾನು ಶಾರ್ಟ್ಸ್ ಆಗಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಮತ್ತೆ ನಾನು ಅವಾಗವಾಗ ಈ ಥರ ವ್ಲಾಗ್ಗಳನ್ನು ಕೂಡ ಮಾಡ್ತೀನಿ. ಸೊ ಹೊರಗಡೆ ಎಲ್ಲರೂ ಹೋದರೆ ಅದನ್ನು ಕ್ಯಾಪ್ಚರ್ ಮಾಡಿ. ಸೊ ಅದಕ್ಕಂತಲೇ ನಾನು ಈ ಮೈಕ್ ತರಿಸ್ದೆ. ಹೊರಗಡೆ ಹೋದಾಗ ಮೈಕ್ ಬೇಕೇ ಬೇಕು, ಇಲ್ಲಾಂದರೆ ಫೋನ್ಗಳಲ್ಲಿ ಅಷ್ಟು ಚೆನ್ನಾಗಿ ರೆಕಾರ್ಡ್ ಆಗಲ್ಲ. ಸೊ ಇದರಲ್ಲೇ ನೋಡಿ ಎಷ್ಟು ಅಂದರೆ ಆ ಕಡೆ ಈ ಕಡೆ ಆಚೆ ಕಡೆ ಸೌಂಡ್ ಕವರ್ ಆಗ್ತಿರುತ್ತೆ ಅಂತ. ಸೊ ಇದ್ರದ್ದು ತೋರಿಸ್ತೀನಿ ಫ್ರೆಂಡ್ಸ್, ಇದ್ರದ್ದು ಎಷ್ಟು ಚೆನ್ನಾಗೈತಾ ಇಲ್ವಾ, ಹೆಂಗೆ ಯಾವ ಥರ ಅಂತ ಕ್ಲಿಯರಿಟಿ ಯಾವ ಥರ ಐತೆ ಅಂತ ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಸಿಗೋಣ ಇನ್ನೊಂದು ವಿಡಿಯೋ. ಸೊ ತಪ್ಪಾಗಿಲ್ಲ. ಸೊ ಬಾಯ್ ಶಿವ್ ಟೇಕರ್ ಬಾಯ್. ಅಷ್ಟೇ ಫ್ರೆಂಡ್ಸ್, ಸಿಗೋಣ ಬಾಯ್. ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಸೊ ಇವಾಗ 11 ನಿಮಿಷ ಆಗ್ಬಿಟ್ಟಿದೆ ಸರ್ ಗಾಯ್ಸ್. ಇವಾಗ ನೆಟ್ಟಿಲ್ಲ ಹಾಕೋಕ್ಕೆ ಏನು ಮಾಡೋದು, ಫೋನಲ್ಲಿ ಅಪ್ಲೋಡ್ ಮಾಡೋದು, ಫೋನಲ್ಲಿ ಒಂದೇ ಫೋನಲ್ಲಿ ಇಷ್ಟ ಅಂತ ಮಾಡೋದು ಫ್ರೆಂಡ್ಸ್. ಸೊ ಸಿಗೋಣ ಬಾಯ್ ಶಿವ್ ಟೇಕರ್ ಬಾಯ್. ಜೈ ಕರ್ನಾಟಕ.